2026ನೇ ಸಾಲಿನ ಮುಂಗಾರು ಹಿನ್ನೆಲೆಯಲ್ಲಿ ಸೂಕ್ತವಾದ ಎಲ್ಲ ರೀತಿಯಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಇಕ್ರಮುಲ್ಲಾ ಶರೀಫ್ ಅವರು ತಿಳಿಸಿದ್ದು, ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಬಂದರೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂಗಾರು ಹಿನ್ನೆಲೆಯಲ್ಲಿ ಬೇಕಾಗಿರುವ ಎಲ್ಲ ರೀತಿಯಾದಂತಹ ಕಾಳಜಿ ಕೇಂದ್ರಗಳು ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ತೆಗೆಯಲಾಗಿದೆ ಅಂತ ತಿಳಿಸಿದರು. ಭೀಮಾ ತೀರ, ಕಾಗಿಣಾ ನದಿ ತೀರದಲ್ಲಿ ಇರುವಂತಹ ಜನವಸತಿಗೆ ಹೆಚ್ಚಿನ ನೀರು ಹರಿಯುವಂತೆ ಪ್ರದೇಶಗಳಿಗೆ ಎಲ್ಲ ರೀತಿಯಾದಂಥ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ನೀಡಲಾಗಿದೆ ಅಂತ ತಿಳಿಸಿದರು. ಪ್ರಮುಖವಾಗಿ ಒಂದು ಕಡೆಯಿಂದ ಭೀಮಾ ತೀರದಲ್ಲಿ, ಇನ್ನೊಂದು ಕಡೆ ಕಾಗಿಣಾ ನದಿ ತೀರದಲ್ಲಿ ಇರುವಂಥ ಏನು ಜನವಸತಿ ಇದ್ದಾವೆ, ಹಳ್ಳಿಗಳಿದ್ದಾವೆ, ಅಲ್ಲಿ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಅಕಾಲಿಕವಾಗಿ ಜಾಸ್ತಿ ಮಳೆಯಾಗಿ ಅಥವಾ ಜಾಸ್ತಿ ನೀರು ಹರಿವು TMC ಅಂತ ಏನು ಹೇಳ್ತೀವಿ, ಇದು ಫ್ಲೋ ಆಫ್ ವಾಟರ್, ಅದೇನಾದರೂ ಜಾಸ್ತಿ ಆಯಿತು ಅಂತಂದರೆ ನೀರಿನ ಏನು ಮಟ್ಟ ಇದೆ ಜಾಸ್ತಿ ಆಗುವಂಥ ಸಂಭಾವನೆ ಇರುತ್ತೆ. ಸೊ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಸುತ್ತಮುತ್ತಲಿನ ಪ್ರದೇಶ ಮುಳುಗಡೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಐ ಹ್ಯಾವ್ ಟೋಲ್ಡ್ ಅವರ್ ಪೀಪಲ್ ಆ್ಯಂಡ್ ದೇ ಆರ್ ಆಲ್ರೆಡಿ ಆಟ್ ಇಟ್, ಬಟ್ ನಾನು ರೀಟ್ರೇಟ್ ಮಾಡಿ ಅವರಿಗೆ ಒತ್ತು ಕೊಟ್ಟು ಹೇಳಿದ್ದೀನಿ, ಎಷ್ಟು ಲೆವೆಲಿಗೆ ನೀರು ಹರಿಯೋಕ್ಕೆ ಜಾಸ್ತಿ ಆಗುತ್ತೆ ಅಷ್ಟು, ಈಗ ಫಾರ್ ಎಕ್ಸಾಂಪಲ್ 2 lakh TMC ನೀರು ಹರಿವು ಇರುತ್ತೆ ಅಂತಂದರೆ ಆ ಒಂದು ಮಟ್ಟಕ್ಕೆ ಎಷ್ಟು ಪ್ರದೇಶ ಮುಳುಗಡೆ ಆಗ್ಬೋದು ಮಾರ್ಕ್ ಮಾಡ್ಕೊಳ್ಳಿ. ಅದೇ ಈಗ 4 ಲಕ್ಷಕ್ಕೆ ಹೋದರೆ ಎಷ್ಟು ಪ್ರದೇಶ ಮುಳುಗಡೆ ಆಗ್ಬೋದು ಮಾರ್ಕ್ ಮಾಡ್ಕೊಳ್ಳಿ ಅಂತ. ಸೊ ಆ ಮಾರ್ಕಿಂಗ್ ಕಾರ್ಯನೂ ನಡೀತಾ ಇದೆ. ಸೊ ವಿ ಆರ್ ಬ್ರಾಡ್ಲಿ ಅವೇರ್ ಎಷ್ಟು ನೀರು ಜಾಸ್ತಿ ಆದರೆ ಎಷ್ಟು ಪ್ರದೇಶ, ಸುತ್ತಮುತ್ತಲಿನ ಪ್ರದೇಶ ಮುಳುಗಡೆ ಆಗ್ಬೋದು, ಅದರಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಮನೆಗಳಿದ್ದಾವೆ, ಎಷ್ಟು ಕುಟುಂಬಗಳಿಗೆ ನಾವು ಸ್ಥಳಾಂತರ ಮಾಡುವಂಥದ್ದು, ಅವರಿಗೆ ಪರಿಹಾರ ಕೇಂದ್ರ ಸ್ಥಾಪನೆ ಮಾಡುವಂಥದ್ದು ಮಾಡಬೇಕು ಅಂತ. ಸೊ ಒಂದು ಬ್ರಾಡಾಗಿ ನಾವೆಲ್ಲ ಡೀಟೇಲ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಹಿಂದಿನ ವರ್ಷ ರಾಯಪ್ಪ ಅವರು ಹೇಳ್ದಂಗೆ ಏನು ಅನುಭವ ಆಗಿತ್ತು ಇಲ್ಲಿ, ಅದರಿಂದನೂ ಸಾಕಷ್ಟು ನಮ್ಮ ಅಧಿಕಾರಿಗಳಿಗೂ ಇನ್ನು ಯಾವ ರೀತಿಯಲ್ಲಿ ಮಾಡ್ಬೋದು, ಇನ್ನೂ ಉತ್ತಮವಾಗಿ ಮಾಡಬೇಕು ಅಂದರೆ ಏನೆಲ್ಲ ನಾವು ನಮ್ಮ ವೈಖರಿಯಲ್ಲಿ ಮಾರ್ಪಾಡು ಮಾಡ್ಕೋಬೇಕು, ಪ್ಲ್ಯಾನಿಂಗ್ ಯೋಜನೆ ರೂಪಿಸೋದ್ರಲ್ಲಿ ಏನೇನು ಮಾಡ್ಕೋಬೇಕು ಅಂತ ಒಂದು ತಿಳುವಳಿಕೆಯೂ ಬಂದಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಬೇಸಿಕ್ಲಿ ಅರೌಂಡ್ 90 ವಿಲೇಜಸ್ ಆನ್ ಬೋತ್ ಸೈಡ್ಸ್ ಬರುವಂಥದ್ದು. ಎರಡೂ ಮರ್ಜ್ ಆಗಿ ನದಿಗಳು ಐ ಥಿಂಕ್ ಚಿತ್ತಾಪುರದಲ್ಲಿ ಮರ್ಜ್ ಆಗೋದಲ್ಲ, ಶಹಬಾದ್. ಸೊ ಏನಾಗುತ್ತೆ, ಎರಡೂ ನೀರು ಜಾಸ್ತಿ ಇದ್ದಾಗ ಎರಡೂ ಬಂದು ಶಹಬಾದಲ್ಲಿ ಮರ್ಜ್ ಆದರೆ ಅಲ್ಲಿ ನೀರು ಇನ್ನೂ ಜಾಸ್ತಿ ಆಗುತ್ತಲ್ಲ, ಸಡನ್ ಇನ್ಫ್ಲೋ ಆ್ಯಂಡ್ ದೆನ್ ಕಾಂಬಿನೇಷನ್ ಏನಲ್ಲಿ ಸಂಗಮ ಇದೆ ಅಲ್ಲಿ ಎರಡು ಕಡೆ ನೀರು ಕೂಡಿ ಅಲ್ಲಿ ಜಾಸ್ತಿ ಪ್ರವಾಹ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ವಿಶೇಷವಾಗಿ ಯಾವ ಒಂದು ಫ್ಲಡ್ಡಿಂಗ್ ಏರಿಯಾ, ಅದರದ್ದು ವಾಟರ್ ಶೆಡ್ ಏರಿಯಾ ಏನಿದೆ ಅಂಥ ಕಡೆ ಎಷ್ಟು ಜನ ಇದ್ದಾರೆ, ಎಷ್ಟು ಹಳ್ಳಿಗಳಿದ್ದಾವೆ, ಅವರಿಗೆ ಯಾವ ರೀತಿಯಲ್ಲಿ ನಾವು ಪರಿಹಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಕೋಬೇಕು ಆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಪ್ರಮುಖವಾಗಿ ಏನಾಗುತ್ತೆ, ಒಂದು ನೀವು ಅವೇರ್ನೆಸ್ ಕೊಡೋದು, ನೋಡಿರಿ ಈ ಥರ ಮಳೆ ಬರ್ತಾ ಇದೆ, ತಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದು ಹೇಳ್ತೀವಿ. ಬಟ್ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತಕ್ಷಣ ಅವರಿಗೆ ಸ್ಥಳಾಂತರ ಮಾಡಬೇಕು, ಅಲ್ಲಿಂದ ಶಿಫ್ಟ್ ಮಾಡಿ ಒಂದು ಪರಿಹಾರ ಕೇಂದ್ರದಲ್ಲಿ ಅಥವಾ ಅವ್ರದ್ದು ಏನಾದರೂ ಸಂಬಂಧಿಕರ ಮನೆ ಹೋಗ್ತಾರೆ ಅಂದರೆ ಅಲ್ಲಿ, ಅಥವಾ ಸರ್ಕಾರ ಏನಾದರೂ ಅವರು ಸರ್ಕಾರದ ಮೇಲೆ ಅವಲಂಬಿತರಾಗಿದ್ದರೆ ನಮ್ಮ ಪರಿಹಾರ ಕೇಂದ್ರಕ್ಕೆ ತಂದು ಅಲ್ಲಿ ಒಂದು ಒಳ್ಳೆಯ ಮೂಲಭೂತ ಸೌಕರ್ಯ ಕೊಟ್ಟು ಊಟದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಸುರಕ್ಷಿತವಾದಂಥ ಒಂದು ವಾತಾವರಣ, ಹೆಣ್ಮಕ್ಳಿಗೆ ಲೈಟು, ಫ್ಯಾನು, ಎಲೆಕ್ಟ್ರಿಸಿಟಿ ಅದನ್ನೆಲ್ಲ ಕೊಡುವಂಥದ್ದನ್ನು ಮಾಡಬೇಕು. ಯಾರಾದರೂ ನಡುಗಡೆ ಆಯಿತು, ಸಡನ್ನಾಗಿ ಮಳೆ ಆಯಿತು, ಎಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತಂದರೆ ತಕ್ಷಣ ಅವರಿಗೆ ಬೋಟಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು ಮಾಡಬೇಕು. ಆಮೇಲೆ ಜನರ ಜೊತೆಗೆ ಈಗ ಮೂಕ ಪ್ರಾಣಿಗಳು ಇರ್ತವೆ, ಸೊ ಅವುಗಳಿಗೆ ಮೇವು ಕೊಡುವಂಥದ್ದು, ನೀರು ಕೊಡುವಂಥದ್ದು ನಾವು ಮಾಡಬೇಕು. ಸೊ ದೀಸ್ ಆರ್ ದ ಬ್ರಾಡ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಡೂ ಇನ್ ಕೇಸ್ ವಿ ಹ್ಯಾವ್ ಟು ರೀಚ್ ಎ ಸ್ಟೇಟ್, ವಿ ಹ್ಯಾವ್ ಟು ಶಿಫ್ಟ್ ದೆಮ್. ಬಿಫೋರ್ ದಟ್ ಪ್ರಿಲಿಮಿನರಿ ಪ್ರಿವೆಂಟಿವ್ ಏನೇನಿರುತ್ತೆ ಅವೇರ್ನೆಸ್ ಕ್ರಿಯೇಷನ್ ಅದಿರುತ್ತೆ. ಸೊ ಎರಡು ಭಾಗವನ್ನು ನಾವು ಎರಡು ಒಂದು ಆ್ಯಂಗಲ್ಸ್ಗಳಲ್ಲಿ ನಾವು ಇದು ಎರಡು ಆಯಾಮಗಳಲ್ಲಿ ಇದನ್ನು ನೋಡಬೇಕಾಗುತ್ತೆ. ಸೊ ಅದಕ್ಕೆ ಪೂರಕವಾಗಿ ನಾವು ಯೋಜನೆ ರೂಪಿಸ್ಕೊಂಡಿದ್ದೀವಿ. ಅಲ್ಲದೆ ನಗರದಲ್ಲಿ ಹೆಚ್ಚಾಗಿ ಮಳೆಯಾದರೆ ಚರಂಡಿ ನೀರು ರಸ್ತೆ ಮೇಲೆ ಬರುತ್ತವೆ. ಇದಕ್ಕಾಗಿ ಚರಂಡಿ ಸ್ವಚ್ಛತೆ ಸೇರಿದರಿಂದ ಬೇಕಾಗುವ ಮುಂಜಾಗ್ರತಾ ಕ್ರಮಗಳಿಂದ ತೆಗೆದುಕೊಂಡು ಮಳೆ ನೀರು ರಸ್ತೆ ಮೇಲೆ ನಿಲ್ಲದಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು. ಸೊ ಇತ್ತು ಅದು ಈಗ ಹೊಸದು ಹಾಕಿದ್ದೀವಿ, ಅದು ಹೇಳ್ತೀನಿ. ಅದು ಪ್ರತಿ ಬಾರಿ ತುಂಬ ಯಾವಾಗಲೂ ಪ್ರತಿಯೊಂದು ಬೆಣ್ಣೆತರ ಡ್ಯಾಮೇಜ್ ಒಳಗಡೆ ರಸ್ತೆ ಹೋದ ಪ್ರವಾಹಕ್ಕೆ ಕೆಟ್ಟೋಗಿದ್ದು ಇವಾಗ ಸಂಚಾರ ರ್ಯಾಪ ಅದು ನೋಟ್ ಮಾಡ್ಕೊಳ್ಳಿ, ಅವ್ರು ಹೇಳ್ತಾ ಇರೋ ಶಾಲೆದು ಅದನ್ನು ಚೆಕ್ ಮಾಡಿಸ್ತೀವಿ. ಇವಾಗ ಪ್ರತಿನಿತ್ಯದ ಅಲ್ಲಿ ನೀರು ಮಕ್ಕಳಿಗೆ ಹೋಗಿ ಅದು ಸ್ವಲ್ಪ ಮಾಹಿತಿ ಕೊಡಿ, ಮೀಟಿಂಗ್ ಆದಮೇಲೆ ನೋಟ್ ಮಾಡ್ಕೊಳ್ತೀವಿ. ಈಗ ಏನಾಗಿದೆ, ತಮ್ಮ ಪ್ರಶ್ನೆಗೆ ಒಂದು ಉತ್ತರ, ಒಂದು
ತಮಗೆ ಧನ್ಯವಾದಗಳು. ತಾವು ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕಾರ್ಪೊರೇಷನ್ ಕಮಿಷನರ್ ಅವರು ಈಗ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದು ಆಗಿತ್ತು, ಡ್ರೈನ್ ಹೊಸದು ಹಾಕಿದ್ದೀವಿ, ನೋಡಿರ್ಬೋದು ನೀವು. ಹೊಸದು ಲೈನ್ ಹಾಕಿದ್ದೀವಿ, ಅಲ್ಲಿಂದ ಪ್ರಾಬ್ಲಮ್ ಇತ್ತು. ಜಸ್ಟ್ ಗೇಟ್ ಮುಂದೆ ಒಂದು 50 ಮೀಟರ್ಸ್ ಆದ ಕೂಡಲೇ ಅಲ್ಲಿ ಒಂದು ಹೊಸದು UGD ಪೈಪ್ಲೈನ್ ಹಾಕಿದ್ದೀವಿ ನಾವು. ಆಮೇಲೆ ಈ ಮುಂಚೆ ಸಭೆಯಲ್ಲಿ ಅವ್ರು ಏನು ಹೇಳಿದ್ದಾರೆ, ಆಯುಕ್ತರು ಏನು ಹೇಳಿದರು ನನಗೆ, ಇವಾಗ ಅದು ಸೊ ಬೆಳಗ್ಗೆ ಆಯುಕ್ತರು ನಾವು ಚರ್ಚೆ ಮಾಡುವಾಗ ಒಂದು ಮಾಹಿತಿ ತಮ್ಮ ಗಮನಕ್ಕಿರಲಿ. ಈಗಾಗಲೇ ನಮ್ಮ ಈ ಕಲಬುರಗಿ ನಗರ ವ್ಯಾಪ್ತಿಯಲ್ಲಿ 60 ಕಿಲೋಮೀಟರಷ್ಟು ಸ್ಟಾರ್ಮ್ ವಾಟರ್ ಡ್ರೈನನ್ನು ಆಗಲಿ ಇವರು ಹೂಳು ತೆಗೆಯುವಂಥ ಕೆಲಸ ಆಗಲೇ ಮಾಡಿದ್ದಾರೆ. ರೋಡ್ ಇದು ಮುಂಗಾರು ಪೂರ್ವದಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮವಾಗಿ 60 ಕಿಲೋಮೀಟರ್ ಹೂಳು ಎತ್ತುವಂಥದ್ದನ್ನು ಮಾಡಿದ್ದಾರೆ. ಇನ್ನು ಉಳಿದಿದ್ದು ಎಷ್ಟಿದೆ, ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದೆ, ಎಲ್ಲೆಲ್ಲಿ ಚೋಕಿಂಗ್ ಪಾಯಿಂಟ್ಸ್ ಇದೆ ಅಂಥದ್ದನ್ನು ಗುರುತಿಸಿ ಅಲ್ಲೂ ಸಹ ಹೂಳೆತ್ತುವಂಥ ಕೆಲಸ ಮಾಡಬೇಕು. ಸೊ ದಟ್ಸ್ ನೀರು ಸರಾಗವಾಗಿ ಹರಿದು ಹೋಗಬೇಕು, ಎಲ್ಲೂ ಫ್ಲಡ್ಡಿಂಗ್ ಆಗಬಾರ್ದು ಅಂತ ನಾನು ಅವರು ಚರ್ಚೆ ಮಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ. ಅವರು ಅದರಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ಐ ಥಿಂಕ್ ಇನ್ನು ನೆಕ್ಸ್ಟ್ 15 ಡೇಸ್ ಬಿಫೋರ್ ದ ರೇಂಜ್ ಅವರ್ ಟಾರ್ಗೆಟ್ ಈಸ್ ಸಾಕಷ್ಟು ಪ್ರಮಾಣದಲ್ಲಿ ಎಷ್ಟು ಸ್ಟಾರ್ಮ್ ವಾಟರ್ ಡ್ರೈನ್ ಚೋಕಿಂಗ್ ಪಾಯಿಂಟ್ಸ್ ಇದೆ ಇನ್ನು ಉಳಿದಿದ್ದು 60 ಕಿಲೋಮೀಟರ್ ಅಲ್ಲೇ ಹೆಚ್ಚುವರಿಯಾಗಿ ಅದನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಅವರೂ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ರೋಡ್ ಅದು ಬಿಕಾಸ್ ಇಟ್ ಡ್ರೈನು ಸರ್, ಆ ಡ್ರೈ ಒಳಗಡೆ ಮಳೆ ಬಂತು. ಡ್ರೈ ಆದ್ಮೇಲೆ ಎಸ್ತಾರೆ ಅದನ್ನ. ಇಲ್ಲ, ತಾವು ಹೇಳಿದ್ದು ಕರೆಕ್ಟು. ಅದು ಆ್ಯಸ್ ಆ್ಯಂಡ್ ವೆನ್ ಇಟ್ ಈಸ್ ಇಮಿಡಿಯೇಟ್ಲಿ ಪಾಸಿಬಲ್ ವಿ ವಿಲ್ ಟ್ರೈ ಟು ಶಿಫ್ಟ್. ಅದಾಗಲೇಬೇಕು, ಇಲ್ಲ ಅಂದರೆ ಮತ್ತೆ ವಾಪಸ್ ಹೋಗುತ್ತೆ, ಮತ್ತೆ ಕ್ಲಾಕ್ ಆಗುತ್ತೆ. ಹೌದು, ಡಬಲ್ ವರ್ಕ್ ಆಗುತ್ತೆ, ಶ್ರಮ ವ್ಯರ್ಥ ಆಗುತ್ತೆ. ಹೌದು, ನೀವು ಇಲ್ಲೇ ಇದ್ದಾರೆ. ನಿನ್ನೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. SSLC ರಿಸಲ್ಟ್ ಇಂಪ್ರೂವ್ಮೆಂಟ್ ಈ ಸ್ಟಾರ್ಟಿಂಗ್ ಇಟ್ಕೊಂಡು ಏನಾದರೂ ಮಾಡಿದ್ರೆ ಇದೆ, ಇಲ್ಲಾಂತಂದ್ರೆ ಮತ್ತೆ ಅದೇ ಹಾಡೋದು ಲಾಸ್ಟ್ ಬರಗಾಲ. ಯು ವಾಂಟ್ ಟು ಸ್ಪೀಕ್. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.